ಅತಿಯಾದಂತಹ ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ 52 ಪ್ರಕರಣಗಳನ್ನು ಹಿಂಪಡೆದಿದ್ದಾರೆ. ಅದರಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಗಲಾಟೆ ಮಾಡಿದ್ರು, DC ಕಾರನ್ನು ಹೊಡೆದಾಕಿದ್ರು, ಪೊಲೀಸರ ಮೇಲೆ ಹಲ್ಲೆ ಆಯಿತು. ಅಂಥವ್ರ ಕೇಸನ್ನೇ ಪ್ರಕರಣವನ್ನೇ ಹಿಂತೆಗೆದುಕೊಂಡ್ರೆ ಏನು ಸರ್? 52 ಅಲ್ಲ, ಅದರಲ್ಲೇ ಪ್ರಮುಖವಾಗಿ ಈ ಪ್ರಕರಣ ಅಲ್ಲ. 52 ಏನೋ ಅವರೇ ಇದ್ದಾರೆ ಏನಾದ್ರು 8 ಪ್ರಕರಣ ಮತ್ತೆ ಬಾಕಿ ಇದು ಅದೇ ಆ 8 ಪ್ರಕರಣ ಅಲ್ಲ. ಅದರಲ್ಲೇ ಇನ್ನು 52 ಅವು ಹಿಂದೂಗಳೇ ಅಲ್ವೇ? ಏನು ಮಾಡೋಕ್ಕಾಗುತ್ತೆ? ಪರ್ಟಿಕ್ಯುಲರಾಗಿ ಅದನ್ನೇ ಯಾಕೆ ಕೇಳ್ತಾರೆ? ನೋಡಿಯಪ್ಪ, ನೀವು ನೋಡಿ ಇದನ್ನೆಲ್ಲ ಯಾರು ಈ ನಮ್ಮ ಬೇರೆ ಬೇರೆ ಇವರು ಇದ್ದಾರೆ, ಉದ್ದೇಶಪೂರ್ವಕವಾಗಿ ಇವನ್ನೆಲ್ಲ ಕೇಳ್ತಾರೆ. ಏನೋ ನಾವು ಎಲ್ಲ ಜಾತಿಯವ್ರನ್ನೂ ಎಲ್ಲ ಸಂಘಟನೆಯವ್ರನ್ನೂ ಒಂದೇ ಸಮ ಕಂಡಿದ್ದೀವಿ ಅಷ್ಟೇ. ಕಂಡಿದ್ದೀರಾ ಸರ್? ನಿಜ. ಆದರೆ ಕಣ್ಮುಂದೆ ಎವಿಡೆನ್ಸ್ ಇದೆ, ಪೊಲೀಸರ ಮೇಲೆ ಹಲ್ಲೆ ಆಗಿದೆ, ಅದೆಲ್ಲ ಎನ್ಕ್ವೈರಿ ಮಾಡಿದಾರಪ್ಪ. ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮೇಲೆ ನಾವು ವಾಪಸ್ ತೊಗೊಂಡಿದ್ರು. ಸುಮ್ಮನೆ ಹೆಂಗೆ ತಗೊಳಕ್ಕಾಗುತ್ತೆ? ಯುಟಿ ಖಾದರ್ ಒತ್ತಡ ಇತ್ತು, ದಟ್ ಇಸ್ ನಾಟ್ ಕರೆಕ್ಟ್. ಪಾಪ ಅವ್ರಿಗೆ ಇಂಟರ್ಫಿಯರೇ ಆಗಿಲ್ಲ ಅದು. ಹಾಗಿದ್ರೆ ಅವರು ಹಂಗಾರೆ ನಿರಪರಾಧಿಗಳ ಸರ್? ಅಲ್ಲಪ್ಪ, ಅವರು ವರದಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೇಸ್ ಮೇಲೆ ವರದಿ ಇದೆ. ಅದಕ್ಕೊಂದು ಸಬ್ ಕಮಿಟಿ ಮಾಡಿ ಅದಕ್ಕೆಲ್ಲ ವರದಿ ತೊಗೊಂಡೇ ಮಾಡಿದ್ರು. ಸುಮ್ಮನೆ ಮಾಡೋಕ್ಕೆ ಹೆಂಗಾಗುತ್ತೆ? ಚಾರ್ಜ್ ಶೀಟ್ ಹಾಕಿದ್ದಾರಲ್ಲ ಸರ್, ಕೋರ್ಟಿಗೆ ಸಲ್ಲಿಕೆ ಮಾಡಿ ಅದೆಲ್ಲ ವರದಿ ತೊಗೊಂಡು ಅದನ್ನೇ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಅದನ್ನ ಬಿಟ್ಟು ಬೇರೆ ಕೇಳಿ. ಸರ್, ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಂದರೆ BJP ಪಕ್ಷವನ್ನು ಒಂದು ಹೀಯಾಳಿಸುವಂತಹ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಶುರುವಾಗಿದೆ. ರಾಹುಲ್ ಗಾಂಧಿ ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 1 ಕೋಟಿ ಜನ ಅಂದರೆ ಕಾಂಗ್ರೆಸ್ ಅವ್ರಿಗೂ ಇಲ್ಲ ಮತ್ತು BJP ಅಷ್ಟು ಮೆಂಬರ್ಸ್ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಫಾಲೋವರ್ಸ್ ಇದ್ದಾರೆ. ಇದು ಯಾವ ರೀತಿ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅಲ್ಲ, ಜೆನ್ಜಿಗಳೆಲ್ಲ ಸರ್ ಈಗ ಆ ಕಡೆ ವಿರೋಧ ಮಾಡ್ಕೊಂಡು ಅದು ಸೇರ್ತಾ ಇದ್ದಾರೆ ಇರ್ಬೋದು, ಬಟ್ ಅದ್ರ ಬಗ್ಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಸರ್, ಕುರುಟಿ ಹಸುರು ಹನೂರು ಭಾಗದಲ್ಲಿ 2 ಹಸುಗಳು ತೀರೋಗಿದೆ ಮೇವಿನ ಕೊರತೆಯಿಂದಾಗಿ. ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ? ಮೇವಿನ ಕೊರತೆಯಿಂದ ತೀರೋಗಿದ್ದು ನನಗೆ ಗೊತ್ತಿಲ್ಲ. ತೀರೋಗಿದ್ದಕ್ಕೆ ಪರಿಹಾರ ಕೊಡ್ತೀವಿ. ನಿನ್ನೆ ತೀರೋಗಿದೆ ನಾನು ಕೇಳ್ತೀನಿ, ಅದು ಗೊತ್ತಿಲ್ಲ, ನಾನು ಕೇಳ್ತೀನಿ. ಪರಿಹಾರ ಕೊಡಿಸ್ತೀವಿ. ಅದಕ್ಕೆ ನಾವು ನಿನ್ನೆ DCM ಕೂಡ ಬಂದಿದ್ರು ಸರ್, ಮೇಕೆದಾಟು ಯೋಜನೆ ಬಗ್ಗೆ ಕೂಡ ಮಾತಾಡಿದರು. ಅದ್ರ ಬಗ್ಗೆ ಅಪ್ಡೇಟ್ ಮಾಹಿತಿಗಳೇನಿದೆಯಾ ಸರ್? ಅವ್ರನ್ನೇ ಕೇಳಬೇಕು. ಪೂರ ಅಪ್ಡೇಟ್ ಮಾಹಿತಿ ಅವ್ರಿಗಿರುತ್ತೆ, ನನ್ನ ಹತ್ರದಿರುತ್ತೆ. ಅದು ಮತ್ತು ಸಚಿವ ಸಂಪುಟ ಏನು ಹೇಳ್ತಾನೆ ಇದ್ದಾರಪ್ಪ, ನಮಗೇನು ಸದ್ಯಕ್ಕೆ ಗೊತ್ತಿಲ್ಲ ಏನು ಅಂತ. ಇನ್ನೇ 4 ದಿನಗಳಲ್ಲಿ ಪೂರ್ವ ಮುಂಗಾರು ಆಗಮನ ಆಗ್ತಾ ಇದೆ ಕೇರಳದಲ್ಲಿ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸರ್ ಯಾವ ರೀತಿ ಪ್ರಿಪ್ರೇಷನ್ ನಡೀತಾ ಇದೆ ರೈನಿ ಸೀಸನ್? ಈಗ ಒಳ್ಳೆ ಮಳೆ ಆಗಲಿ, ಜನರಿಗೆ ಒಳ್ಳೆ ಮಳೆ ಆಗಿ ಕೆರೆ ಕಟ್ಟೆಯಲ್ಲಿ ನೀರು ತುಂಬಿಕೊಂಡು ನಮಗೆ ಜನರಿಗೆ ಒಳ್ಳೇದಾದರೆ ಜನರಿಗೆ ಏನು ತೊಂದರೆ ಆದರೂ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಮೊದಲು ಭಗವಂತನ ಒಳ್ಳೆ ಮಳೆ ಹೋಗಲಿ ಅಂತ ಪ್ರಾರ್ಥನೆ ಮಾಡಿ. ಅಲ್ಲ ಸರ್, ಯಾಕಂದರೆ ವಿಪರೀತ ಗಾಳಿ ಬರ್ತಾ ಇದೆ. ಹಾಗಾಗಿ ಈಗ ಹಳೆ ಮರಗಳಾಗಿರ್ಬೋದು ಅಥವಾ ಕಾಂಪೌಂಡ್, ಹಳೆ ಮರಗಳಾಗಿ ಏನು ಮಾಡೋಕ್ಕಾಗುತ್ತೆ? ಬಿರೋದಕ್ಕೆ ಏನು ಮಾಡ್ತೀವಿ? ತೆರವು ಮಾಡಲೇಬೇಕಲ್ಲ. ಅವನ್ನೆಲ್ಲನೂ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದಾದರೆ ತಕ್ಷಣ ತೆರವು ಮಾಡಲೇಬೇಕಲ್ಲ. ನಾವು ಬಿಡೋಕ್ಕಾಗುತ್ತೆ ಅದನ್ನ? ಜಿಲ್ಲಾ ಕೇಂದ್ರದಲ್ಲಿ ಸಾಕಷ್ಟು ಆಮೇಲೆ ಎಲ್ಲೆಲ್ಲಿ ಹಳೆ ಗೋಡೆಗಳಿದ್ದಾವೆ ಮಾಹಿತಿ ಇದ್ದರೆ ಕೊಡಲಿ ಸಾರ್ವಜನಿಕರು. ಅದನ್ನು ಕೆಡಿಸೋಕ್ಕಂಥ ಕೆಲಸ ಮಾಡೋಣ. ಸರ್ಕಾರದ್ದಾಗಿದ್ದರೆ, ಪ್ರೈವೇಟ್ ನಾವು ಮಾಡೋಕ್ಕಾಗಲ್ಲ. ಸರ್ಕಾರದ ಯಾವುದೋ ಹಳೆ ಗೋಡೆಗಳು ಅಂತ ಮಾಹಿತಿ ಇದೆ, ದಯವಿಟ್ಟು ಕೊಡಲಿ, ಸಾರ್ವಜನಿಕರು ಕೊಡಲಿ. ಅದನ್ನು ತೆರವು ಮಾಡಿಸ್ತಕ್ಕಂಥ ಕೆಲಸ ಮಾಡಿ. ಸರ್, ನರಭಕ್ಷಕ ಚಿರತೆಯಿಂದಾಗಿ ಬಾಲಕ ತೀರ್ಹೋದ, ದಾಳಿ ಆಯಿತು. ಅವಾಗಿಂದನೂ ಕೂಡ ಕೂಂಬಿಂಗ್ ಮಾಡ್ತಾ ಇದ್ದಾರೆ ಸರ್. ಕಳೆದ 15 ದಿನಗಳಿಂದ ಚಿರತೆ ಪತ್ತೆ ಆಗ್ತಿಲ್ಲ. ದುರಂತ ಅಂತ ಹೇಳಿದರೆ ಕೂಂಬಿಂಗ್ ನಡೆಯುವಂಥ ಸ್ಥಳದಲ್ಲಿ ಮತ್ತೆ ಅಟ್ಯಾಕ್ ಆಗ್ತಾ ಇದೆ ಮೇಕೆಗಳ ಮೇಲೆ, ಜಾನುವಾರುಗಳ ಮೇಲೆ. ಈಗ ಅದು ಅರಣ್ಯ ಇಲಾಖೆಯವರು ಮಾಡ್ತಾ ಇರ್ತಕ್ಕಂಥ ಕೆಲಸ. ಏನೋ ಅವ್ರು ಅರಣ್ಯ ಇಲಾಖೆಯವರು ಕೂಂಬಿಂಗ್ ಯಾವ ಥರ ಮಾಡ್ತೀವಿ ಅಂತ ನಮಗೇನು ಸ್ಪಷ್ಟವಾಗಿ ಗೊತ್ತಿಲ್ಲ. ನಾವು ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಅವ್ರು ಕೂಂಬಿಂಗ್ ಮಾಡಿರಿ, ಅದೇನಾದ್ರು ಚಿರತೆಗಳೇನಾದ್ರು ಬಂದು ಹಿಡಿತಕ್ಕಂಥ ಕೆಲಸ ಮಾಡಿ ಅಂತ ನಾವು ಸಿಬ್ಬಂದಿ ಕೊರತೆ ಅಂತ ಹೇಳ್ತಾರೆ. ಏನು ಅಲ್ಲ, ಏನು ಮಾಡೋಕ್ಕಾಗ ಇರೋದಲ್ಲಿ ಮಾಡಬೇಕು. ಸಿಬ್ಬಂದಿ ಕೊರತೆ ಅಂತ ನಾವು ಕೆಲಸ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಎಲ್ಲರೂ ಸಿಬ್ಬಂದಿ ಅಲ್ಲಿ ಕರ್ಕೊಂಬಂದು ಕೆಲಸ ಮಾಡಬೇಕು. ಅವರು ಮಾಡಲೇಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.